ಮೋಹನ ಹೆತ್ತು ತೀರಿದ ಬಳಿಕ ಮಾವನ ಮನೆಯ ನಿನ್ನ ಹೆಂಡತಿ ಬೆಂಗಳೂರಿನಿಂದ ಈ ತಾನೇ ಬಂದಂತೆ ಕಾಣುತ್ತೆ. ಬಹಳ ಸುಂದರವಾಗಿದೆ. ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ? ಮಗುವಿಗೆ ಜನ್ಮ ಕೊಟ್ಟ ನನ್ನ ಹೆಂಡತಿ. ಏನಾಗಿದೆ ನಿನ್ನ ಹೆಂಡತಿ? ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ನನ್ನ ಹೆಂಡತಿ ಸತ್ತು. ಏನು ಹೇಳ್ತೀನಿ? ನೀನು ಕಲ್ಪನೆಯಲ್ಲಿ ಕಾಣದಂತೆ ದುರಂತವನ್ನು ನುಡಿಯುತ್ತಿದೆಯಲ್ಲ. ತವರ ಮನೆಗೆ ಹೋಗಿ ಬರುತ್ತದೆ ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿದೆ. ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲೋ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ಭಗವಂತ ನಿನ್ನ ಬಾಳಿನಲ್ಲಿ ಎಂಥ ದುರಂತವನ್ನು ಸೃಷ್ಟಿಸಿದ. ನಿಜ ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ಸಿಕ್ಕು ನನ್ನ ಸಂಸಾರ. ಬಡತನದ ಭುವನೆಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ದರೂ ಭಯಪಡದೆ ಬದುಕುತ್ತಿದ್ದೆ. ಬದುಕೆಂಬ ಬಂಡಿಯನ್ನು ನಾವಿಬ್ಬರು ಗಂಡ ಹೆಂಡಿರು ಜೋಡು ಎತ್ತುಗಳಾಗಿ ಜಗ್ಗುತ್ತಿದ್ದೆವು. ಆದರೆ ಇಂದು ನನ್ನ ಬದುಕಿನ ಬಂಡಿಯ ಒಂದು ಚಕ್ರ ಕಳಚಿ ಆಯಿತು. ನನ್ನ ಹೆಂಡತಿ ನೀಡಿದ ಈ ನನ್ನ ಮಗಳು ಅನಾಥಳಾದಳು ದಣಿ, ಅನಾಥಳಾದಳು. ರುದ್ರ, ತಡರ ಈ ಪಾಪಿ ಹುಟ್ಟಿದ್ರ ನನ್ನ ಹೆಂಡತಿ ಖಂಡಿತ ಸಾಯ್ತಿದ್ದಿಲ್ಲ ಕಡೆ, ಖಂಡಿತ ಸಾಯ್ತಿದ್ದಿಲ್ಲ. ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆ. ಕೈ ಸುಟ್ಟ ದೀಪದ ತಪ್ಪಿಗೆ ಪಣತಿಯನ್ನು ಹೊಡೆಯಬಾರದು. ಯಾರ ಜನ್ಮಕ್ಕೆ ಯಾರ ಸಾವೂ ಕಾರಣವಲ್ಲ, ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವರು ಸಾಯುತ್ತಾರೆ. ಹುಟ್ಟು ಸಾಯುವ ಸಂಬಂಧ ಕಟ್ಟಲು ನಾವಾರು. ಅವರವರ ಭೋಗ ಅವರ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವರು ಈ ಭೂಮಿಗೆ. ಬರೀ ಹೊತ್ತು ಭ್ರಮೆಯಲ್ಲಿ ಬಡದಾಡುವ ಈ ಮಾನವರ ಮೂರ್ಖತನ. ಅಂದ್ರ ನಾನು ಮಾಡಿಕೊಂಡು ಹೇಳ್ತೀನ, ಈಗ ಮರಿಲೇಬೇಕಾದಳಿ. ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನು ಮರೆತು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು. ನಮ್ಮಿಂದ ಮಾಯವಾದದೆಲ್ಲ ನಾವು ಮರೆಯಲೇಬೇಕು. ಮಡದಿಯನ್ನು ಮರೆತರು ಮಡದಿ ನೀಡಿದ ಈ ಮಗುವಿನ ಭವಿಷ್ಯ ಹೇಗೆ ದಣಿ, ಹೇಗೆ? ರುದ್ರ, ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಆದ್ಯ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಈ ಮಗುವನ್ನು ಬಿಟ್ಟು ಕೂಲಿನಾಲಿ ಮಾಡಿ ಹಚ್ಚಬೇಡ. ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಇವಳಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟ, ಉಪಚಾರದ ಖರ್ಚು ನಾವು ನೋಡಿಕೊಳ್ಳುತ್ತೇವೆ. ಇದು ನಿನ್ನ ಮಗಳಲ್ಲ ರುದ್ರ, ಈ ಮಗು ಕೂಡ ನನ್ನ ಮಗಳೆಂದು ನಾನು ಭಾವಿಸಿಕೊಳ್ಳುತ್ತೇನೆ. ರುದ್ರ, ಆನಂದಂತೆ ನೀದಾನಿಯಾದೆ ಎಲ್ಲೋದು ಜೀವಕ್ಕೆ ಆಧಾರವಾದೆ. ಆನಂದಂತೆ ನೀದಾನಿಯಾದೆ ಎಲ್ಲೋದು ಜೀವಕ್ಕೆ ಆಧಾರವಾದೆ. ಈ ಋಣನ ನಾನು ಯಾವಾಗ ಮುಟ್ಟಿಸ್ಬೇಕ್ರಿ, ಯಾವಾಗ ಮುಟ್ಟಿಸಬೇಕು? ಯಾಕೆ ಹೋರುದ್ರ? ಕಣ್ಣಲ್ಲಿ ನೀರು.
ಋಣ ಮುಟ್ಟಿಸುವ ಕಾಲ ಬಂದೇ ಬರುತ್ತದೆ. ಉಂಡವರಿಗೆ ಉಳಿಸುವುದಕ್ಕಿಂತ ಹಸಿದವರಿಗೆ ಅನ್ನ ನೀಡುವುದು ಅದು ನಿಜವಾದ ಧರ್ಮ. ಈಗ ಎಲ್ಲವನ್ನು ಕಳೆದುಕೊಂಡು ಹಸುದು ನಿಂತಿರಿ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದಿದ್ದರೆ ಆ ದೇವರು ಕೂಡ ನನ್ನನ್ನು ಮೆಚ್ಚಲಾರ. ಎಲ್ಲಿ ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡುವೆ? ಅಪ್ಪರ, ಈ ಮಗುನ ಇಲ್ಲಿ ಈ ಊರಾಗ ಯಾರ ಮನೆಗೂ ಬಿಡೋದಲ್ರಿ. ನನ್ನ ತಂಗಿ ಹೊಟ್ಟೆ ಬದುಕಲಕ್ಕಂತ ಬೆಂಗಳೂರಿಗೆ ಹೋಗಿ ಬಹಳ ದಿವಸ ಆತ್ರಿ. ನನ್ನ ತಂಗಿ ಮಗ ಅರವಿಂದ್ ಅಂತ ಅವನು ಸಹಿತ ಅಲ್ಲೇ ಅದನ್ರಿ. ಇಬ್ರು ಜೊತೆಯಾಗಿ ಬೆಳಿಬಹುದ್ರಿ. ಗಂಡನ ಮಗಳ ಅಂತ ಮ್ಯಾಲ ಅಕ್ಕರತೆಯಿಂದ ಜೋಪಾನ ಮಾಡಬಹುದು ಅಂತ ನನ್ನ ಆಸೆ ರೀ. ಅಷ್ಟೇ ಮಾಡುತ್ತೇನೆ. ಇವತ್ತು ನೀನು ಬೆಂಗಳೂರಿಗೆ ಹೊರಟು ಇನ್ನು ಮಗು ಹಾಲು ಕುಡಿಯುವ ಹೊಸಗೂಸು. ಇಲ್ಲಿ ಹೆಚ್ಚು ದಿವಸದವರೆಗೂ ಒಳ್ಳೆಯದಲ್ಲ. ಈ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸುತ್ತಾ ನಿನ್ನ ತಂಗಿಗೆ ಚೆನ್ನಾಗಿ ಹೇಳುವ. ಆಯ್ತ್ರಿ ಅಪ್ಪ, ನಾವು ಹೋಗಿ ಬರ್ತೀವಿ. ಇನ್ನೊಂದು ದೀಪಕ್ಕೆ ಆಧಾರವಾದಿ ಆಕರ್ಣದಂತೆ ನೀಲಾನಿಯಾದಿ. ಇನ್ನೊಂದು ದೀಪಕ್ಕೆ ಆಧಾರವಾದಿ ಆಕರ್ಣದಂತೆ. ರುದ್ರ, ನನ್ನ ಜೀವವಿರುವವರೆಗೂ ನೀನು ಯಾವುದಕ್ಕೂ ಧೈರ್ಯ ಕುಂದಬೇಡ. ಧೈರ್ಯದಿಂದ ಹೋಗು.